ಆದ್ರೂ ಭಾರ ಅದನ್ನು ಹೊತ್ಕೊಳ್ಳೋದು ಎಲ್ಲ ವೃಕ್ಷಕ್ಕಾಗೋದಿಲ್ಲ. ನೀವೇನೋ ಕಟ್ಬಿಟ್ರೆ ವೃಕ್ಷನೇ ಬಿದ್ದು ಹೋಗುತ್ತೆ. ಈ ಶಮಿ ವೃಕ್ಷ ಅಷ್ಟು ಪವಿತ್ರವಾದಂಥ ಗಟ್ಟಿಯಾಗಿರುವಂಥದ್ದು. ಹಾಗಾಗಿ ಆ ಶಮಿ ವೃಕ್ಷಕ್ಕೆ ಕಟ್ಟಿರೋದನ್ನು ಇಳಿಸ್ಕೊಂಡು ಅವರು ಮುಂದೆ ಯುದ್ಧ ಮಾಡೋಕ್ಕೆ ಅಂದರೆ ತಮ್ಮ ಇದನ್ನು ಕೇಳೋಕ್ಕೆ ಅಂತ ಹೊರಗಡೆಗೆ ಬರ್ತಾರೆ. ಸೊ ಹಾಗಾಗಿ ಇವತ್ತು ಕೂಡ ನಾವು ಶಮಿ ವೃಕ್ಷವನ್ನು ಪೂಜೆ ಮಾಡ್ತೀವಿ. ಯಾಕಂತಂದರೆ ಅದು ಅಸ್ತ್ರಶಸ್ತ್ರಗಳನ್ನು ನಮಗಾಗಿ ಇಟ್ಕೊಂಡಿರುವಂಥದ್ದು. ಈಗ ನಮ್ಮ ಭಾರತದ ಅಸ್ತ್ರಶಸ್ತ್ರಗಳನ್ನು ನೋಡಿದರೆ ಬೇಕಾದಷ್ಟು ಇದಾಗಿದೆ. ಈಗ ನಮಗೆ ಸಬ್ಮರೀನ್ನಲ್ಲಿರುವಂಥ ನ್ಯೂಕ್ಲಿಯರ್ ಮಿಸೈಲ್ಗಳು ಕೂಡ ಇದೆ, ಬ್ರಹ್ಮೋಸ್ ಮಿಸೈಲ್ ಇದೆ, ಆಕಾಶ್ ಇದೆ, ಅಗ್ನಿ ಇದೆ. ಸೊ ಹಾಗಾಗಿ ಈ ಆಗ ಅಸ್ತ್ರಶಸ್ತ್ರಗಳಿದ್ದ ಹಾಗೆ ಇವತ್ತು ಭಾರತದಲ್ಲಿದೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂತಂದರೆ, ದುಷ್ಟರ ಸಂಹಾರ ಆಗಬೇಕು ಅಂದರೆ ಈ ಅಸ್ತ್ರಶಸ್ತ್ರಗಳು ಶಮಿ ವೃಕ್ಷನ ಪೂಜೆ ಮಾಡೋದು ಭಾಳ ಮುಖ್ಯ. ಓಕೆ, ಡೆಫಿನೆಟ್ಲಿ ಮೇಡಮ್. ನಾನು ನಿಮ್ಮ ಹತ್ರ ಮಾತಾಡಿಸ್ತೀನಿ. ಈಗ ತಾನೇ ಪ್ರೊಫೆಸರ್ ಶೈಲಜಾ ಮೇಡಮ್, ಇತಿಹಾಸ ತಜ್ಞರು ನಮ್ಮದನ್ನ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವರ್ಷಗಳು ಎಷ್ಟು ಬೇಗ, ದಿನಗಳು ಎಷ್ಟು ಬೇಗ ಕಳೀತಾ ಇದೆ ಅಂತ ಗೊತ್ತಿಲ್ಲ. ದಸರಾ ಮೇಲೆ ದಸರಾವನ್ನು ಆಚರಣೆ ಮಾಡ್ತಾ ಇದೀವಿ ನಾವು. ನನಗೆ ನಿಮ್ಮಿಂದ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಲ್ರೆಡಿ ಪೂಜೆ ಪುನಸ್ಕಾರಗಳೆಲ್ಲವೂ ಮುಗಿತಾ ಬರ್ತಾ ಇದೆ. ಈಗ ಒಂದು ಅಂಬಾರಿಯನ್ನು ಹೊರಲಿಕ್ಕೆ ಗಜಪಡೆ ಕೂಡ ತಯಾರಿ ನಡೆಸ್ಕೊಳ್ತಾ ಇದೆ. ನೀವು ನೋಡಿದಂತಹ, ಅಂದ್ರೆ ನೀವು ಓದಿದಂತಹ ಇತಿಹಾಸ ಅಂಡ್ ಈಗ ಅದಕ್ಕೆ ಸ್ವಲ್ಪ ಮಾಡರ್ನ್ ಟಚ್ ಸಿಕ್ಕಿದೆ, ಹೇಗೆ ನಡೀತಾ ಇದೆ ಅರಮನೆ ಮೈದಾನದಲ್ಲಿ ಈ ಪೂಜೆ ಪುನಸ್ಕಾರಗಳಲ್ಲಿ ಬದಲಾವಣೆ ಹೇಗೆ ಆಗಿದೆ, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ. ಏನು ಈಗ ರಾಜ ಒಡೆಯರು ಏನು ಈ ಒಂದು ದಸರಾವನ್ನು ಪ್ರಾರಂಭ ಮಾಡಿದರು 1610ರಿಂದ ಅಂತಂದರೆ ಇದು ವಿಜಯನಗರ ಆಸ್ಥಾನದಿಂದ ಬಂದಂತಹ ಒಂದು ಪದ್ಧತಿ. ಅದನ್ನೇ ಇವರು ಕೂಡ ಇವರ ಸಾಮಂತರಾಗಿರ್ತಾರೆ, ಒಡೆಯರ ವಂಶಸ್ಥರು. ಸೊ ರಾಜ ಒಡೆಯರು ಅದನ್ನು ಸ್ಥಾಪನೆಯನ್ನು ಪ್ರಾರಂಭವನ್ನು ಮಾಡ್ಕೊಂಡು ಬರ್ತಾರೆ. ಆವಾಗ ಅಷ್ಟು ಒಂದು ಏನು ಅವರ ಸಂಪ್ರದಾಯಗಳಿಗೆ ತಕ್ಕಂತೆ ಇದನ್ನು ಮಾಡಿಕೊಂಡು ಬಂದಂತಹ ಈ ಒಂದು ಏನು ದಸರಾ ಹಬ್ಬ ಇವಾಗ ಒಂದು ವಿಶ್ವವಿಖ್ಯಾತವಾಗಿದೆ. ಅದು ಅಂದರೆ ಆಯಾ ರಾಜ ಕಾಲಘಟ್ಟದಲ್ಲಿ ಅವರು ಬದಲಾವಣೆಗಳನ್ನು ಮಾಡಿಕೊಂಡು ಬರ್ತಾರೆ. ಸೊ ಇವಾಗ ಅದು ಸರ್ಕಾರ ಇದನ್ನ ಒಂದು ಏನು ಅಂತ ಹೇಳಿದ್ರೆ ಒಂದು ದೇಶ ವಿದೇಶಗಳಿಂದ ಬರೋದ್ರಿಂದ ಅದಕ್ಕೆ ತಕ್ಕಂತೆ ಅದನ್ನ ಒಂದು ವೈಭವೀಕರಿಸಿ ದಸರಾವನ್ನ ಆಚರಿಸ್ಕೊಂಡು ಬರ್ತಾ ಇದ್ರೆ, ಆದ್ರೆ ಅದರ ಮೂಲವನ್ನ ಬಿಟ್ಟಿಲ್ಲ. ಏನು ಆನೆಯ ಅಂಬಾರಿ ಏನು ಇರ್ಬೋದು, ಅಂಬಾರಿಯ ಮೇಲೆ ಆವಾಗ ಏನು ರಾಜರು ಕುರಿತು ಪ್ರದರ್ಶನಕ್ಕೆ ಹೋಗ್ತಾ ಇದ್ರು. ಇವಾಗ ದೇವಿಯ ಒಂದು ವಿಗ್ರಹವನ್ನ, ಭುವನೇಶ್ವರಿಯ ಚಿನ್ನದ ವಿಗ್ರಹವನ್ನ ಆ ಒಂದು ಅಂಬಾರಿಯಲ್ಲಿ ಏನು 750 kg ಅಂಬಾರಿ ಒಂದು ಇದೆ, ಚಿನ್ನದ ಅಂಬಾರಿ, ಅದು ಬಂದಿದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ, ಅವರ ಇದರಿಂದ ಬಂದಿರೋದು. ಅದನ್ನ ಇದು ಏನು ಯಾವುದು 1975ರಲ್ಲಿ ಏನು ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು, ಅವಾಗ ಸರ್ಕಾರ ಅದನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಸೊ ಅಲ್ಲಿಂದ ಸರ್ಕಾರದ ಸುಪರ್ತಿನಲ್ಲೇ ಇದೆ. ಈ ದಸರಾ ಹಬ್ಬದ ಟೈಮಲ್ಲಿ ಆನೆ ಅಂಬಾರಿಯನ್ನ, ಚಿನ್ನದ ಅಂಬಾರಿಯನ್ನ ಕೊಡ್ತಾರೆ. ಅದನ್ನ ಏನು ಸಾಂಪ್ರದಾಯಿಕವಾಗಿ ಈಗಲೂ ಕೂಡ ಅವಾಗ ಏನು ರಾಜರು ಕೂರ್ತಾ ಇದ್ರು, ಈಗ ರಾಜರು ಪುಷ್ಪಾರ್ಚನೆಯನ್ನ ಮೊದಲಿಗೆ ಮಾಡುವ ಮೂಲಕ ಅಂಬಾರಿ ಇದು ಚಾಲನೆ ಆಗುತ್ತೆ. ಸೊ ಅದನ್ನ ಅದೇ ರೀತಿ ಅದನ್ನ ನಡ್ಸ್ಕೊಂಡು ಬರ್ತಾರೆ. ಆದರೆ ಏನು ಈ ಜನಪದ ನೃತ್ಯಗಳಾಗಲಿ, ಕಂಸಾಳೆ ಆಗಲಿ, ಅಥವಾ ಏನು ಯಕ್ಷಗಾನ, ಇದು ಬೇರೆ ಬೇರೆ ಏನಿದೆ ಜನಪದ ಸಂಸ್ಕೃತಿಯನ್ನ ಇದನ್ನ ಬಿಂಬರಿಸುವಂತ ಶಬ್ದ ಚಿತ್ರಗಳು, ಇವನ್ನೆಲ್ಲವನ್ನ ವೈಭವೀಕರಿಸಿ ವೈಶಿಷ್ಟ್ಯತೆಯನ್ನ, ನಮ್ಮ ಏನು ಸಂಸ್ಕೃತಿ ಆಚಾರ ವಿಚಾರಗಳ ವೈವಿಧ್ಯತೆಯನ್ನ ಈ ದೇಶ ವಿದೇಶಗಳಿಗೆ ತೋರ್ಪಡಿಸುವ ಮಟ್ಟಿಗೆ ಈಗ ದಸರಾ ಒಂದು ವಿಖ್ಯಾತಿಯನ್ನ ಪಡ್ಕೊಂಡು ಬರ್ತಾ ಇದೆ. ಈಗ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಹೆಂಗೆ ಅಂದ್ರೆ ಜಂಬೂ ಸವಾರಿ ಯಾವಾಗ ಶುರು ಆಗುತ್ತೆ ಅಂತ. ಎಷ್ಟೇ ಸಲ ನೋಡಿದ್ರು ಕೂಡ ಆ ಗಜಪಡೆಯನ್ನು ಅಲಂಕಾರದಲ್ಲಿ ನೋಡುವಂತಹ ವೈಭವವೇ ಬೇರೆ. ಅಭಿಮನ್ಯುವಿನಿಂದ ಹಿಡಿದು ಕುಮ್ಕಿ ಆನೆಗಳಿಂದ ಹಿಡಿದು ಇಡೀ, ಆಮೇಲೆ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಭೀಮಾ ಏನ್ ಫೇಮಸ್ ಆಗಿದ್ದಾನೆ ಅಂದ್ರೆ ಕಳೆದ 4-5 ವರ್ಷಗಳಿಂದ ಇವ್ರು ಕೂಗಕ್ಕೂ ಅವ್ನು ರೆಸ್ಪಾಂಡ್ ಮಾಡೋದಕ್ಕೂ ಬಹಳ ಅದ್ಭುತವಾಗಿ ಸೋಷಿಯಲ್ ಮೀಡಿಯಾ ಅಂತೂ ಭೀಮನ ಹೀರೋ ರೀತಿಯಲ್ಲಿ ಮಾಡಿದೆ. ಈ ಗಜಪಡೆಗಳ ಬಗ್ಗೆ ನನಗೆ ಹಳೆ ಗಜಪಡೆ ಮತ್ತು ಈಗ ಬದಲಾವಣೆ ಆಗ್ತಾ ಇರೋದು, ಇದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡಿ ಅಂತ ಹೇಳಿದ್ರೆ, ಈ ಗಜಪಡೆಗಳು ಆಗಿನ ಕಾಲದಲ್ಲಿ ರಾಜ್ಯ ಏನು ಪಟ್ಟದ ಆನೆ ಅಂತ ಇತ್ತು, ಅದಕ್ಕೆ ತಯಾರಿಗಳನ್ನ ಮಾಡಿ ಆ ಒಂದು ಇದರಲ್ಲೇನೆ ಅವರು ಏನು ಜನಗಳಿಗೆ ಆ ಗಜಪಡೆ, ಅಶ್ವಪಡೆ, ಅದು ಅವರ ಸೈನ್ಯ ದಳ, ಅದು ಸೈನ್ಯ ಇತ್ತು. ಗಜಪಡೆ, ಪದಾತಿ ದಳ, ಇವೆಲ್ಲ ಅಶ್ವಪಡೆ, ಇವೆಲ್ಲವನ್ನು ಕೂಡ ಇದು ಮಾಡ್ಕೊಂಡು ಹೋಗ್ತಾ ಇತ್ತು. ಇವಾಗ ಅದನ್ನ ಕಾಲಕ್ಕೆ ಏನು ಆನೆಗಳಿತ್ತು ಅದನ್ನ ಗಜಗಳನ್ನ ಅದನ್ನ ವಯಸ್ಸಾದಂಗೆ ಚೇಂಜ್ ಮಾಡಿ ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ಆನೆಗಳು ಒಂದು ಏನು ಅಂತ ಹೇಳಿದ್ರೆ ಒಂದು ರಾಜ ಗಾಂಭೀರ್ಯದಿಂದ ಹೊರಡುವಂತ ಒಂದು ಪದ್ಧತಿ. ಅದನ್ನ ಈಗಲೂ ಕೂಡ ರಾಜರ ಕಾಲದಲ್ಲಿ ಆನೆಗಳನ್ನ ರಾಜ
ಅಂದ್ರೆ ರಾಜ ಒಂದು ಗಾಂಭೀರತೆ ಇತ್ತು ಅವನಿಗೆ ಏನದನ್ನ ತೋಡುವಂತ ಸಂಕೇತ. ಅದನ್ನ ಈಗಲೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ತಾಲೀಮ್ ಅನ್ನು ಮಾಡ್ತಾರೆ. ಅಂದ್ರೆ ಮೊದಲಿಗೆ ಒಂದು ಪ್ರಾಕ್ಟೀಸ್ ಅನ್ನ ಮಾಡಿ ಅದರನ್ನ ಎಲ್ಲವನ್ನ ನೋಡಿ ಈ ಒಂದು ಯಾಕೆಂತಂದ್ರೆ ಆನೆಗಳು ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿಯ ಅನಾಹುತಗಳಾಗಬಾರದು, ಅದಕ್ಕೆಂತ ಪ್ರಿಕಾಕ್ಷನ್ ತೆಗೆದುಕೊಂಡು ಸರ್ಕಾರ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬರ್ತಾ ಇದೆ. ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೂ ಅಷ್ಟೇ. ಅಂದ್ರೆ